ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮಾಗಿ ಸೇಫಾಗಿದ್ದೀನಿ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿ ಸೇಫಾಗಿ ಇದ್ದೀನಿ. ಇವತ್ತು ಸ್ವಲ್ಪ ಆಚೆ ಬರ್ತಾ ಇದ್ವಿ. ಏನಕ್ಕೆ ಅಂದರೆ ಸ್ವಲ್ಪ ಡಿಮಾರ್ಟ್ಗೆ ಹೋಗಬೇಕಾಗಿತ್ತು, ಮನೆ ರೇಷನ್ ತರಬೇಕಾಗಿತ್ತು ಅಂದ್ಬಿಟ್ಟು ಹೋದ್ವಿ. ಒಳಗಡೆ ಏನೂ ವೀಡಿಯೋ ಮಾಡ್ಕೊಳಕ್ಕೆ ಬಿಡಲ್ಲ, ಆದ್ರೂ ಸ್ವಲ್ಪ ಕದ್ದು ಒಂದು ಸ್ವಲ್ಪ ವೀಡಿಯೋಸ್ನ ಮಾಡ್ಕೊಂಡ್ವಿ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಡಿಮಾರ್ಟಲ್ಲಿ ನಮಗೊಂದು ಸ್ಕ್ಯಾಮ್ ನಡೀತು ಅಂತಲೇ ಹೇಳ್ಬೋದು. ಅದನ್ನು ನಾನು ಲಾಸ್ಟಲ್ಲಿ ಹೇಳ್ತೀನಿ ಏನಾಯಿತು ಅಂತ ಅಂದ್ಬಿಟ್ಟು. ಅಲ್ಲಿಂದ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದ್ವಿ. ಪಾಪನ ಕರ್ಕೊಂಡು ಹೋಗಿರ್ಲಿಲ್ಲ, ಯಾಕಂದರೆ ಸ್ವಲ್ಪ ರೇಷನ್ ಎಲ್ಲ ಇತ್ತಲ್ಲ, ಅಕ್ಕಿ ಮೂಟೆ ಎಲ್ಲ ಇತ್ತು. ಸೊ ಎತ್ಕೊಂಡು ಬರೋಕ್ಕಾಗೋದಿಲ್ಲ ಅಂದ್ಬಿಟ್ಟು ಕರ್ಕೊಂಡು ಹೋಗಲಿಲ್ಲ. ಆದ ನಂತರ ಮತ್ತೆ ಸ್ವಲ್ಪ ನಮ್ಮಮ್ಮ ಆಚೆ ಹೋಗಿದ್ವಿ. ಸ್ವಲ್ಪ ತರಕಾರಿ ಎಲ್ಲ ಬೇಕಿತ್ತು ಅಂದ್ಬಿಟ್ಟು. ಮತ್ತು ಪಾಪದು ಕಾಲು ಮುರಿದು ಒಂದು ಇದು ಬರುತ್ತೆ ನೋಡಿ, ಒಂಥರ ತಂತಿದು ಅಲ್ಲ, ಅದೆಂಥದ್ದು ಅಂತಾರೆ, ಅದು ತಂತಿ ಥರದ್ದು ಆಯಿತು, ಪಂಚಲೋಹದ್ದು ಇದ್ರದ್ದು ಕಾಲ್ದು ಮುರಿ ಬರುತ್ತೆ. ಅದನ್ನು ತೊಗೊಬರೋಕ್ಕೆ ಅಂದ್ಬಿಟ್ಟು ಹೋಗಿದ್ವಿ, ಬಟ್ ಸಿಕ್ಕಲಿಲ್ಲ. ಆಮೇಲೆ ತರಕಾರಿ ತೊಗೊಂಡು ವಾಪಸ್ ಮನೆಗೆ ಬಂದು ಇನ್ನೂ ನಮ್ಮ ಒಂದು ಫ್ರಿಡ್ಜ್ನ ಪೂಜೆ ಮಾಡಿರಲಿಲ್ಲ. ಸೊ ಅದನ್ನು ಕೂಡ ಪೂಜೆ ಎಲ್ಲ ಮಾಡಿ ಮುಗಿಸಿದ್ವಿ. ಇನ್ನೊಂದು ಏನಪ್ಪ ಅಂತಂದರೆ, ನಮ್ಮ ಫ್ರಿಡ್ಜ್ ಟೂರ್ನು ಕೂಡ ನಾನು ಇದೇ ಬ್ಲಾಗಲ್ಲಿ ಮಾಡಿದ್ದೀನಿ. ಎಂಟಿ ಫ್ರಿಡ್ಜ್ ಟೂರ್ ಮಾಡಿದ್ದೀನಿ. ಒಂದು ಸಲ ನೋಡಿ, ನಿಮಗೆ ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ಇಷ್ಟ ಆದರೆ ಮತ್ತು ಈ ಒಂದು ಫ್ರಿಡ್ಜ್ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ನಾನು ಆಲ್ರೆಡಿ ಮೈಕ್ ತೊಗೊಂಡಿದ್ದೆ ಅಂತ ಹೇಳಿದ್ನಲ್ವಾ, ಸೊ ಅದು ತುಂಬ ಚೆನ್ನಾಗಿ ಯೂಸ್ ಆಗ್ತಾಯಿದೆ, ಚೆನ್ನಾಗಿ ಕೇಳಿಸ್ತಾ ಇದೆ. ಆಮೇಲೆ ಸೊ ಐ ಥಿಂಕ್ ನಿಮಗೇನಾದರೂ ಅದರ ಒಂದು ಮೈಕ್ ಬೇಕು ಅಂದರೆ ನನಗೆ ಕಾಮೆಂಟ್ ಮಾಡಿ ಹೇಳಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದರ ಒಂದು ಫುಲ್ ಡೀಟೇಲ್ ಆಗಿ ಒಂದು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂತಂದರೆ ಅಷ್ಟು ಕಡಿಮೆ ಪ್ರೈಸಲ್ಲಿ ನನಗೆ ಸಿಕ್ತು. ಸೊ ಅದಕ್ಕೋಸ್ಕರ ನಿಮಗೇನಾದರೂ ಬೇಕಂತಂದರೆ ನೀವು ಕೂಡ ಆರ್ಡರ್ ಮಾಡ್ಕೊಬೋದು ಅದರಿಂದ. ಮತ್ತು ಪೂಜೆ ಎಲ್ಲ ಮಾಡಿ ಡಿಮಾರ್ಟಿಂದ ಬರಬೇಕಂದ್ರೇ ಇದನ್ನು ತೊಗೊಬಂದಿದ್ವಿ, ಸ್ವೀಟನ್ನ ತೊಗೊಬಂದಿದ್ವಿ. ಸೊ ಅದನ್ನು ಕೂಡ ನಮ್ಮಮ್ಮನಿಗೆ ಕೊಟ್ಟೆ. ಆಮೇಲೆ ನಮ್ಮ ಪಕ್ಕದ ಮನೆಯವ್ರಿಗೆ ಅವ್ರಿಗೆ ಅಂತ ಕೊಟ್ಟೆ. ಇನ್ನು ಇದೇನಿದು ಜೋಡಿಸಿ ಏನಿಲ್ಲ, ಮನೆಯಿಂದ ರೇಷನ್ ತಗೊಂಡು ಬಂದಿರೋದೆಲ್ಲ. ಕಿಚನ್ ಸ್ವಲ್ಪ ಹಂಗೆ ಮೆಸ್ಸಿ ಆಗಿತ್ತು. ಸ್ವಲ್ಪ ಫ್ರೂಟ್ಸು, ವೆಜಿಟೇಬಲ್ಸು ಇದನ್ನೆಲ್ಲ ತೊಗೊಂಡು ಬಂದ್ವಿ. ಇವಾಗ ಸಮ್ಮರ್ ಇರೋದ್ರಿಂದ ಏನೂ ಅಷ್ಟು ಊಟ ಸೇರೋದಿಲ್ಲ. ಆದಷ್ಟು ಫ್ರೂಟ್ಸು, ಜ್ಯೂಸು ಈ ಥರದ್ದನ್ನು ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಮತ್ತು ಪನ್ನೀರು ಎಲ್ಲ ತೊಗೊಂಬಂದಿದ್ವಿ, ಅಲ್ಲೇ ಹೋಗಿದ್ದೀವಲ್ಲ ಅಂದ್ಬಿಟ್ಟು. ಮತ್ತು ಈ ಥರ ಯೋಗರ್ಟ್ ತೊಗೊಂಬಂದಿದ್ವಿ, ಫ್ಲೇವರ್ಸ್ ಯೋಗರ್ಟು. ಮತ್ತು ಐಸ್ ಕ್ರೀಮ್ ಕೂಡ ತೊಗೊಂಬಂದಿದ್ದೆ ಈ ಸಲ, ಯಾಕಂದರೆ ಹೊಸ ಫ್ರಿಜ್ಜಲ್ಲಿ ಆರಾಮ್ಸೆ ಇಡ್ಬೋದು. ಹಳೆ ಫ್ರಿಜ್ಜಲ್ಲಿ ಇಡೋಕ್ಕಾಗ್ತಾ ಇರಲಿಲ್ಲ, ಎಲ್ಲ ಮೆಲ್ಟ್ ಆಗಿಬಿಡ್ತಾಯಿತ್ತು. ಅದರಿಂದ ಇಲ್ಲಿ ಅಂದರೆ ಆರಾಮ್ಸೆ ಹೊಸದಲ್ವ ಅಂದ್ಬಿಟ್ಟು ತೊಗೊಂಬಂದಿದ್ವಿ ಎಲ್ಲನೂ. ಇನ್ನೂ ಆರ್ಗನೈಸ್ ಮಾಡ್ಕೊಂಡಿರಲಿಲ್ಲ, ಸ್ವಲ್ಪ ಆರ್ಗನೈಸ್ ಮಾಡ್ಕೊತಾ ಇದ್ದೆ, ಎಲ್ಲೆಲ್ಲಿ ಏನೇನು ಇಡಬೇಕು ಅದನ್ನು. ಈ ಫ್ರಿಜ್ಜಿಂದ ಇನ್ನೂ ಆ ಫ್ರಿಜ್ಜಿಗೆ ಬೇರೆ ಶಿಫ್ಟ್ ಮಾಡಿಲ್ಲ, ಅದೂ ಸ್ವಲ್ಪ ಕೆಲಸಗಳು ಇದೆ. ಮತ್ತು ಸ್ವಲ್ಪ ಕಿಚನ್ನು ಕೂಡ ಅಷ್ಟೇ ಸ್ವಲ್ಪ ಮೆಸ್ಸಿ ಆಗಿದೆ. ಮತ್ತು ಇನ್ನೊಂದು ಏನು ಅಂತಂದರೆ, ನಾನು ಬರಬೇಕಾದ್ರೆ ಕಿಂಡರ್ ಜಾಯ್ನ ತೊಗೊಂಡು ಬಂದಿದ್ದೆ. ನಾನು ತುಂಬ ವರ್ಷನೇ ಆಯಿತು ಅದನ್ನು ನಾನು ತಿಂದೇ ಇರಲಿಲ್ಲ, ನನಗೆ ನೆನಪೇ ಇರಲಿಲ್ಲ. ಸರಿ ಈ ಸಲ ತೊಗೊಂಡೆ ತಿನ್ನೋಣ ಅಂತಂದ್ಬಿಟ್ಟು. ನಮ್ಮ ಮಕ್ಕಳಿಗೆ ಎಷ್ಟು ಈ ಚಾಕ್ಲೇಟ್ಗಳಲ್ಲಿ ಅಟ್ರಾಕ್ಷನ್ ಆಗುತ್ತೆ ಅಂತಂದರೆ, ನಮ್ಮ ಕೌಶಿಕ್ ನೋಡ್ಬೋದು, ನಾನು ಓಪನ್ ಮಾಡ್ತಾ ಇರೋದನ್ನೇ ಕಾಯ್ಕೊಂಡು ಕೂತಿದ್ದಾನೆ. ಇವಾಗ ಫುಲ್ ನನ್ನ ಹತ್ರ ಕಿತ್ಕೊಳ್ಳೋಕ್ಕೆ ಬರ್ತಾಯಿದ್ದ. ಸೊ ಹಂಗೂ ನಾನು ಚೂರು ಬಾಯಿಗೆ ನೆಕ್ಕಿಸ್ದೆ, ಇನ್ನೂ ಬಿಡೋದಿಲ್ಲ. ಚೂರು ತಿನ್ನೋದ್ರಿಂದ ಏನೂ ಆಗೋಲ್ಲ, ನಾವೇನು ಜಾಸ್ತಿ ಎಲ್ಲ ಏನು ಕೊಟ್ಟಿಲ್ಲ, ಒಂದು ಚೂರು ಕೊಟ್ಟನಲ್ಲ. ಸೊ ಇನ್ನು ಫ್ಲೇವರ್ ಸುಮ್ಮನೆ ಹಂಗೊಂಚೂರು ಬಾಯಿಗೆ ಟೇಸ್ಟ್ ಸಿಗಲಿ ಅಂದ್ಬಿಟ್ಟು ಸುಮ್ಮನೆ ಕೊಟ್ಟೆ. ಮುಂದೆ ತಿಂತಾನೆ ಇರ್ತಾನೆ, ಬಟ್ ಅವಾಗೆಲ್ಲ ನಾವು ಹೇಳಿದ ಮಾತು ಕೇಳ್ತಾನೆ ಇಲ್ಲೋ ಗೊತ್ತಿಲ್ಲ. ಬಟ್ ಇವಾಗ ಚಾಕ್ಲೇಟ್ ಎಲ್ಲ ನಾನು ಅಷ್ಟು ಪ್ರಿಫರ್ ಮಾಡೋದಿಲ್ಲ, ಬಟ್ ನಾನು ತಿಂತಿದ್ನಲ್ಲ ಅಂದ್ಬಿಟ್ಟು ಹಂಗೆ ಒಂಚೂರು ಕೊಟ್ಟೆ ಅಷ್ಟೇ. ಹೊಸ ಮೈಕಲ್ಲಿ ಮಾತಾಡಿದ್ದೀನಿ. ಫ್ರಿಡ್ಜ್ ಟೂರ್ ಮಾಡಬೇಕಾದ್ರೆ ಹೇಗೆ ಕೇಳಿಸ್ತಾ ಇತ್ತು ಅಂತ ಕಾಮೆಂಟ್ ಮಾಡಿ ಹೇಳಿ. ಇನ್ನೇನು ನೆಕ್ಸ್ಟ್ ಮಂತು ಇನ್ನೊಂದು 10 ಡೇಸ್ ಆದರೆ ನನ್ನ ಪಾಪಗೂ ಕೂಡ ಮುಡಿ ಎಲ್ಲ ಕೊಡಬೇಕು. ಅದರ ವ್ಲಾಗು ಕೂಡ ಬರುತ್ತೆ, ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇವಾಗ ಡೈಲಿ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಯಾವ ರೀತಿ ಬರ್ತಾಯಿದೆ ವೀಡಿಯೋಸ್ ಅಂತ ದಯವಿಟ್ಟು ಕಾಮೆಂಟ್ ಮಾಡಿ ಹೇಳಿ. ಆವಾಗ ನನಗೆ ಹೇಗೆ ಏನು ಎತ್ತ ಅನ್ನೋದೆಲ್ಲ ನನಗೆ ಗೊತ್ತಾಗುತ್ತೆ. ಅದರಿಂದ ಆನ್ ಮಾಡ್ದ. ಫ್ರಿಜ್ದು ಪೂಜೆ ಎಲ್ಲ ಆಯಿತು, ಇಟ್ಕೊಂಡ್ಬಿಡ್ತೀನಿ. ಫ್ರಿಜ್ದು ಪೂಜೆ ಮಾಡಿದ್ವಿ ಇವತ್ತು ಬುಧವಾರ. ಆಲ್ರೆಡಿ ಸಂಡೇನೇ ಬಂದಿತ್ತು,
ಮಂಗಳವಾರ ಇದನ್ನು ಇನ್ಸ್ಟಾಲ್ ಎಲ್ಲ ಮಾಡಿ ಯಾವ ಥರ ವರ್ಕ್ ಮಾಡಬೇಕು ಅಂತ ಹೇಳ್ಕೊಟ್ರು. ಬಟ್ ಆಲ್ರೆಡಿ ನಾವು ಯೂಸ್ ಮಾಡ್ತಾ ಇರೋದ್ರಿಂದ ನಾರ್ಮಲ್ ಸೇಮ್ ಆ್ಯಸ್ ಇಟ್ ಈಸ್ ಹಂಗೇ ಇರುತ್ತೆ. ಇವಾಗ ನಮ್ಮ ಫ್ರಿಡ್ಜ್ದು ಟೂರ್ ಮಾಡೋಣ ಯಾವ ರೀತಿ ಇದೆ ಅಂದ್ಬಿಟ್ಟು. ಫಸ್ಟ್ ಒನ್ನು ಫ್ರೀಝರ್ ಬರುತ್ತೆ. ನಾವು ಆಲ್ರೆಡಿ ಐಸ್ ಕ್ರೀಮ್ ಇಟ್ಟಿದ್ದೀವಿ, ಇವತ್ತು ಶಾಪಿಂಗ್ ಹೋಗಿದ್ನಲ್ಲ, ಸೊ ಇದು ಆಫ್ ಮಾಡು. ಇಲ್ಲಿ ಐಸ್ ಕ್ಯೂಬ್ ಎಲ್ಲ ಇಟ್ಕೊಬೋದು, ಇಲ್ಲಿ ಐಸ್ ಕ್ರೀಮ್ ಇಟ್ಕೊಬೋದು, ಇಲ್ಲಿ ಏನಾದರೂ ನಾರ್ಮಲ್ ಫ್ರಿಜ್ ಅದು ಇಲ್ಲಿ 2 ಕಂಪಾರ್ಟ್ಮೆಂಟ್ ಇದೆ. ಇಲ್ಲೂ ಕೂಡ ಏನಾದರೂ ಇಟ್ಕೊಬೋದು. ಸದ್ಯಕ್ಕೆ ನಾವೇನು ಇಟ್ಟಿಲ್ಲ ಇನ್ನು. ಸೆಕೆಂಡ್ ಒನ್ ಈ ಕಡೆ ಬಂದರೆ ಇಲ್ಲಿ 3 ಕಂಪಾರ್ಟ್ಮೆಂಟ್ ಇದೆ. ಇದು ಕೂಡ ತುಂಬ ಜಾಸ್ತಿ ಸ್ಪೇಸ್ ಇದೆ, ಆರಾಮ್ಸೆ ನಾವು ಎಷ್ಟು ಬೇಕಾದರೂ ಸ್ಟೋರ್ ಮಾಡ್ಕೊಬೋದು. ಮತ್ತು ಇನ್ನೊಂದೇನು ಅಂದರೆ ಇಲ್ಲೂ ಕೂಡ ಅಷ್ಟೇ ಜಾಸ್ತಿ ಕಂಪಾರ್ಟ್ಮೆಂಟ್ ಇದೆ ಮತ್ತು ಜಾಸ್ತಿ ಸ್ಟೋರೇಜ್ ಇಟ್ಕೊಬೋದು. ಹಾಗೇನು ಜಾಸ್ತಿ ಸ್ಟೋರೇಜ್ ಇರೋದ್ರಿಂದ ನಾವು ಜಾಸ್ತಿ ಐಟಮ್ಸ್ಗಳನ್ನ ಇಟ್ಕೊಬೋದು. ಅದಷ್ಟೇ ನಾನು ಆರ್ಗನೈಸ್ ಮಾಡಿದಾಗ ತೋರಿಸ್ತೀನಿ ಯಾವ ರೀತಿ ಆರ್ಗನೈಸ್ ಮಾಡ್ತೀನಿ ಅಂದ್ಬಿಟ್ಟು. ಇಲ್ಲಿ ಕೆಳಗಡೆ ಬಂದರೆ ಇಲ್ಲಿ ಫ್ರೂಟ್ಸು ಮತ್ತು ವೆಜಿಟೇಬಲ್ಸ್ನ ಇಡ್ಬೋದು. ಇದು ಕೂಡ ತುಂಬಾ ಜಾಗ ದೊಡ್ಡದಿದೆ, ನಾವು ಆರಾಮ್ಸೆ ಜಾಸ್ತಿನೇ ಇಟ್ಕೊಬೋದು. ಮತ್ತು ಇದರ